ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನಾನು ನಮಗೆ ಟೋಟಲ್ 11 ಪಾಯಿಂಟ್ಸ್ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋಣ ದಯವಿಟ್ಟು ಮರಿಬೇಡಿ. ಸೊ ಮೊದಲನೇ ಪಾಯಿಂಟ್ ಹೇಳಬೇಕು ಅಂತಂದರೆ ರಿಸಲ್ಟ್ ಬಗ್ಗೆ. ನೀಟ್ ಫಲಿತಾಂಶ ಇವತ್ತು ಈವ್ನಿಂಗ್ ಅಥವಾ ನೈಟ್ ಅಂದರೆ ಒಟ್ಟಾಗಿ ಇವತ್ತು ಫಲಿತಾಂಶ ಬರುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್, ವಾಟ್ ಎವರ್ ದ ರಿಸಲ್ಟ್. ಓಕೆ, ಆರಾಮಾಗಿ ಆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಇದಕ್ಕೆ ಸಂಬಂಧಪಟ್ಟ ಕಟ್ ಆಫ್ನು ಈ ಒಂದು ಫಲಿತಾಂಶ ಬಂದಾಗ ಮಾಡಿರ್ತೀನಿ. ಒಟ್ಟಾಗಿ ಇವತ್ತು ರಿಸಲ್ಟ್ ಬರುತ್ತೆ. ಎರಡನೇದು ಕೆಇನಿಂದ ಲೇಟೆಸ್ಟ್ ಅಪ್ಡೇಟ್ ಇದೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಇಂಜಿನಿಯರಿಂಗ್ ಅಂದರೆ ಯಾವೆಲ್ಲ ಕಾಲೇಜಸ್ ಅವೈಲೇಬಲ್ ಆಗ್ತವೆ, ಕೆಇನಲ್ಲಿ ಎಷ್ಟು ಸೀಟ್ಗಳು ಲಭ್ಯವಾಗ್ತವೆ, ಆರ್ ಕೆನಲ್ಲಿ ಅಂದರೆ ರೂಲ್ ಮತ್ತು ಕನ್ನಡದಲ್ಲಿ ಎಷ್ಟಿದೆ, ಎಚ್ ಕೆ ರೀಸನಲ್ಲಿ ಎಷ್ಟಿದೆ, ನಾನ್ ಎಚ್ ಕೆ ರೀಸನಲ್ಲಿ ಎಷ್ಟಿದೆ, ಎಸ್ ಎನ್ ಕಿನಲ್ಲಿ ಎಷ್ಟು ಬರ್ತವೆ, ಪಿ ಎಚ್ ಕೆಟಗರಿ ಎಷ್ಟು ಸೀಟ್ಗಳು ಲಭ್ಯ ಇದೆ, ಎಲ್ಲ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಡ್ರಾಫ್ಟ್ ಇದು ಫೈನಲ್ ಇರೋದಿಲ್ಲ. ಹೊಸದಾಗಿರುವಂಥ ಕಾಲೇಜ್ ಆಗಿರ್ಬೋದು, ಕೋರ್ಸಸ್ ಆಗಲಿ ಅವೈಲೇಬಲ್ ಇರೋದಿಲ್ಲ. ಅದು ರೌಂಡ್ ಒನ್ ಸ್ಟಾರ್ಟ್ ಆಗಿದ್ದ ಮುಂಚೆ ನಿಮಗೆ ಪರ್ಫೆಕ್ಟ್ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಗೊತ್ತಾಗುತ್ತೆ. ಒಂದು ರಫ್ ಐಡಿಯಾ ಇರಲಿ ಅಂತೇಳಿ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸಂಬಂಧಪಟ್ಟ ವಿಡಿಯೋ ಮಾಡಿದ್ದೇನೆ, ಚಾನಲಿಗೆ ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ಗೆ ಅಲ್ಲೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ ಡೈರೆಕ್ಟ್ಲಿ. ಅಂದರೆ ಕ್ವಿಕ್ ಅಪ್ಡೇಟಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಸ್ಮಾಲ್ ರಿಕ್ವೆಸ್ಟ್ ಇದೆ, ಕಲಬುರಗಿ ವಿದ್ಯಾರ್ಥಿ ಆಗಿದ್ದರೆ ಅಲ್ಫಾ ಅಕಾಡೆಮಿ ಅಂದರೆ ಜಗತ್ ಸರ್ಕಲಲ್ಲಿರುವಂಥದ್ದು PUC ಫಸ್ಟ್ ಮತ್ತು ಸೆಕೆಂಡ್ ವಿದ್ಯಾರ್ಥಿಗಳಿಗೆ ಇಂಟಿಗ್ರೇಟೆಡ್ ಕೋರ್ಸ್ ಇದೆ. ಯಾರಿಗದು ಇಂಟ್ರೆಸ್ಟ್ ಆದರೆ ಜಾಯ್ನ್ ಆಗಿ. ಡೆಫಿನೆಟ್ಲಿ ನಿಮಗೇನಪ್ಪ ಅಂದರೆ 2 ಇಯರ್ಸ್ ಪ್ರೋಗ್ರಾಮ್ ಇರುವಂಥದ್ದು. ಸೆಕೆಂಡ್ ಇಯರ್ ಈಗ ಬೇಕಾದರೂ ಜಾಯ್ನ್ ಆಗ್ಬೋದು. ಒಟ್ಟಾಗಿ ನಿಮಗೆ ಯಾವೊಂದು ಪರ್ಫೆಕ್ಟ್ ಒಂದು ನಿಮಗೆ ಏನಪ್ಪ ಅಂದರೆ ಕೋರ್ಸ್ನ ನಿಮಗೆ ನೀಡಿ ಟ್ರೈನ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ತರುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಡೆಫಿನೆಟ್ಲಿ ನೀವೇನಪ್ಪ ಅಂದರೆ ಬೆನಿಫಿಟ್ ಆಗುತ್ತೆ. ಜೂನಿಯರ್ಸ್ಗೆ ದಯವಿಟ್ಟು ರೆಫರ್ ಮಾಡಿ. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ MCC ಮತ್ತು ಕೆ ಎರಡು ಏನಪ್ಪ ಅಂತಂದರೆ ಅಲ್ಟರ್ನೇಟ್ ನಡೆಯುವಂಥದ್ದು. ಮೊದಲನೇದು ಹೇಳಬೇಕಂದ್ರೆ ಆನ್ಲೈನ್ ಇರುತ್ತೆ. ಕೆಇನಲ್ಲಿರುವಂಥ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪ್ ಅಪ್ ಮತ್ತು ಆಮೇಲೆ ಲಾಸ್ಟ್ ರೌಂಡ್ ಏನಿರುತ್ತೆ ನೋಡಿ ಸ್ಟೇ ವೇಕೆನ್ಸಿ, ಮತ್ತು MCCನಲ್ಲಿರುವಂಥ ರೌಂಡ್ಸ್ ಎಲ್ಲ ಆನ್ಲೈನ್ ಆಗಿರುತ್ತೆ. ಅಲ್ಟರ್ನೇಟಿವ್ MCC ಮೊದಲು, KE ನಂತರ, MCC ಎರಡನೇದು, KE ಎರಡನೇದು, MCC ಮಾಪ್ ಅಪ್, KE ಮಾಪ್ ಅಪ್, ಈ ರೀತಿ ಏನಪ್ಪ ಅಲ್ಟರ್ನೇಟ್ ಇರುತ್ತೆ. ಓಕೆ, ನೆನಪಿರಲಿ, ಒಟ್ಟಾಗಿ ಆನ್ಲೈನ್ ಇರುವಂಥದ್ದು. ನಾಲ್ಕನೇ ಪಾಯಿಂಟ್ ಏನಪ್ಪ, ಕೆಲವು ಕೇಳ್ತಾ ಇರ್ತಾರೆ, ಸರ್ ನಾ MCC ಮತ್ತು ಎರಡಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಎರಡು ಕಡೆ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸೊ ನೋಡಿ, ನೀವು ನೀಟಲ್ಲಿ ಎಲಿಜಿಬಲ್ ಆಗಿದ್ದರೆ ಕಂಪಲ್ಸರಿ ನೀವು ಎರಡು ಕಡೆ ಅಂದರೆ ನಿಮ್ಮ ಮನಸ್ಸಿದ್ರೆ ಎರಡು ಕಡೆ ಬೇಕಾದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವುದೇ ಸಮಸ್ಯೆ ಇರೋದಿಲ್ಲ. ಇಷ್ಟೇ ಮಾರ್ಕ್ಸ್ ಬೇಕು ಅಷ್ಟೇ ಮಾರ್ಕ್ಸ್ ಬೇಕಂತಲೇ ಎಲಿಜಿಬಲ್ ಆಗಿರೋಂಥ ವಿದ್ಯಾರ್ಥಿಗಳು ಎರಡು ಕಡೆ ಏನಪ್ಪ ಅಂದರೆ ನೀವು ಬ್ಯಾಲೆನ್ಸ್ ಮಾಡ್ಬೋದು, ಎರಡು ಕಡೆ ಏನಪ್ಪ ಅಂದರೆ ಅಟೆಂಡ್ ಮಾಡ್ಬೋದು. 5ನೇ ಪಾಯಿಂಟ್, KE ಅಂತ ಬಂದಾಗ ಮೊದಲನೇ ರೌಂಡಲ್ಲಿ ಸೀಟ್ ಸಿಕ್ಕರೆ ನೀವು ಹೋಲ್ಡ್ ಮಾಡ್ಬೋದಾ? ಅದಕ್ಕೆ ಚಾಯ್ಸ್ 2 ಅಂತ ಸೆಲೆಕ್ಟ್ ಮಾಡಿ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಪೇಮೆಂಟ್ ಮಾಡಬೇಕಾಗತ್ತೆ ನೀಟ್ ಅಂತ ಬಂದಾಗ. MCCನಲ್ಲಿ ಏನಪ್ಪ ಅಂದರೆ ಸಿಕ್ಕಿರುವಂಥ ಸೀಟ್ನ ಹೋಲ್ಡ್ ಮಾಡಬೇಕಂದ್ರೆ ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಗ್ರೇಡಿಂಗ್ ಅಂತ ನೀವು ಅಲ್ಲಿ ಕಾಲೇಜ್ ಅಡ್ಮಿಷನ್ ತೆಗೆದುಕೊಂಡ ನಂತರ ನಮಗೆ ಆ ಒಂದು ಅವಕಾಶ ಕೊಡ್ತಾರೆ. ಎರಡು ಕಡೆ ಏನಪ್ಪ ಅಂದರೆ ನಿಮಗೆ ಅವಕಾಶ ಇರುವಂಥದ್ದು. MCCನಲ್ಲಿ ನಾವು ಅಪ್ಗ್ರೇಡಿಂಗ್ ಅಂತ ಕರಿತೀವಿ. ಕೆಇನಲ್ಲಿ ಏನಪ್ಪ ಚಾಯ್ಸ್ 2 ಮಾಡಿ ಏನಪ್ಪ ಅಂದರೆ ನೀವು ಸೀಟ್ನ ಹೋಲ್ಡ್ ಮಾಡ್ಕೊಳ್ಬೋದು. ಓಕೆ, ಆರನೇದೇನಪ್ಪ ಅಂದರೆ ನಮ್ಮ ಹತ್ರ ಕೆಇನಲ್ಲಿ ಕರ್ನಾಟಕ CET ಮತ್ತು ನೀಟ್ ಎಟ್ ದ ಸೇಮ್ ಟೈಮ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕಾಮನ್ಲಿ ನಡೆಯುವಂಥದ್ದು. ಅಂದರೆ ನೀವು MBBS ಆಪ್ಷನ್ಸ್ನವಾಗಿ ಆಗಬೇಕು, ಡೆಂಟಲ್ ಆಗಲಿ, ಆಯುಷ್ ಆಗಲಿ, KCT ಬರುವಂಥ ಎಲ್ಲ ಕೋರ್ಸ್ ಎಟ್ ದ ಸೇಮ್ ಟೈಮ್ ಏನಪ್ಪ ಅಂದರೆ ನೀವು ಆಪ್ಷನ್ಸಲ್ಲಿ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಾಗಿ ಸಪ್ರೇಟ್ ವೀಡಿಯೋ ಮಾಡಿರ್ತೇನೆ, ಭಯ ಬೇಡ. ಒಟ್ಟಾಗಿ ನಿಮ್ಗೆ ಗೊತ್ತಿರಲಿ, CET ಮತ್ತು ನೀಟ್ ಎರಡು ಕಂಬೈನ್ ಆಗಿ ಒಂದೇ ಕೌನ್ಸಿಲಿಂಗ್ ಇರುವಂಥದ್ದು. ಸಪ್ರೇಟ್ ಮಾಡೋದಿಲ್ಲ, ಕಂಬೈನೇ ಇರುವಂಥದ್ದು. ಓಕೆ, 7th ಪಾಯಿಂಟ್ ಏನಪ್ಪ ಅಂದರೆ MCC ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಯೂಸಲಿ 2 lakh ಸಮಥಿಂಗ್ ಇರುವಂಥದ್ದು. ಸೊ ಹಾಗಾಗಿ ನೀವು ಬ್ಯಾಂಕ್ ವಿಸಿಟ್ ಮಾಡಿ ನೀವೊಂದು ಅದು ಲಿಮಿಟ್ ಏನಿದೆ ದಯವಿಟ್ಟು ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ರಿಜಿಸ್ಟ್ರೇಷನ್ ಮಾಡೋ ಸಂದರ್ಭದಲ್ಲಿ ಪೇಮೆಂಟ್ ಆಗೋದಿಲ್ಲ 2 lakh, ಯಾಕೆಂದರೆ ರಿಜಿಸ್ಟ್ರೇಷನ್ ಲಿಮಿಟ್ ಇರುವಂಥದ್ದು. ಸೊ ಹಾಗಾಗಿ ಬ್ಯಾಂಕ್ ವಿಸಿಟ್ ಮಾಡಿ ಆ ಒಂದು ಲಿಮಿಟ್ ಏನಿದೆ ನೋಡಿ ದಯವಿಟ್ಟು ಇನ್ಕ್ರೀಸ್ ಮಾಡಿ. ಯಾಕಂದರೆ 2 lakh ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಹಾಗಾಗಿ ಅದರ ಒಂದು ಲಿಮಿಟ್ನ ದಯವಿಟ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟ್ರೇಷನ್ ಮಾಡೋದ್ರಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆಮೇಲೆ 8ನೇ ಪಾಯಿಂಟ್ ಏನಪ್ಪ ಅಂತಂದರೆ ಕೆಇನಲ್ಲಿ ಮೊದಲನೇ ರೌಂಡ್ ಮತ್ತು ಎರಡನೇ ರೌಂಡ್ ಯಾವುದೇ ರೀತಿ ನಿಮಗೆ ಕಾಷನ್ ಡಿಪಾಸಿಟ್ ಅಂತ ಇರೋದಿಲ್ಲ. MCCನಲ್ಲಿ ಸ್ಟಾರ್ಟಿಂಗೇ ಕೊಡಬೇಕಾಗುತ್ತೆ ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ ಆಗಲಿ ಅಥವಾ AIQ ಆಗಲಿ. ಬಟ್ ನಾವು KCT ಅಂತ ಬಂದಾಗ ಮೊದಲನೇ ಮತ್ತು ಎರಡನೇ ರೌಂಡ್ ಅಂದರೆ ಕೆಇನಲ್ಲಿ ನಡೆಸುವಂಥ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ನೀವು ಯಾವುದೇ ರೀತಿ ಪೇಮೆಂಟ್ ಏನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಮಾಪಪ್ ರೌಂಡಿಗೆ ಕಾಷನ್ ಡಿಪಾಸಿಟ್ ಮಿನಿಮಮ್ 1 lakh ರೂಪಾಯಿ ಇರುವಂಥದ್ದು. ಅಂದರೆ ಮಾಪಪ್ ರೌಂಡಿಗೆ ನೀವು ಪೇ ಮಾಡಬೇಕಾಗುತ್ತೆ. ಕೆಇನಲ್ಲಿ ಯಾವುದೇ ರೀತಿ ಪೇಮೆಂಟ್ ಅಡ್ವಾನ್ಸ್ ಆಗಿ ಕಾಷನ್ ಡಿಪಾಸಿಟ್ ಯಾವುದೇ ರೀತಿ ಇರೋದಿಲ್ಲ. ಯಾವ ರೀತಿ MCCನಲ್ಲಿ 2 lakh ಇರುತ್ತೆ, ನಮ್ಮ ಹತ್ರನೂ ಇರುತ್ತೆ. ಬಟ್ ಮಾಪಪ್ ರೌಂಡಿಂದ ಆ ಒಂದು ಕಾಷನ್ ಡಿಪಾಸಿಟ್ ಸ್ಟಾರ್ಟ್ ಆಗುವಂಥದ್ದು. ಓಕೆ, ಆಮೇಲೆ 9ನೇದು ಏನಪ್ಪ ಅಂದರೆ ಭಾಳ ಮುಖ್ಯವಾಗಿ, ಸರ್ ನಾವು ಕೆಇನಲ್ಲಿ ಭಾಗವಹಿಸ್ತೀವಿ, ನಮಗೆ ಇಲ್ಲಿ ಸೀಟ್ ಸಿಕ್ಕಿರುತ್ತೆ, MCCನಲ್ಲಿ ಭಾಗವಹಿಸಿರ್ತೀವಿ, ಅಲ್ಲಿ ಸೀಟ್ ಸಿಕ್ಕಿರುತ್ತೆ, ಹೇಗೆ ಮಾಡಬೇಕಂತ ಕೇಳ್ತಾರೆ. ನೋಡಿ, ಎರಡು ಕಡೆಯಿಂದ ಅಪರ್ಚುನಿಟಿ ಸಿಗುತ್ತೆ. ನಿಮ್ಗೆ ಯಾವ ಸೀಟ್ ಬೇಕೋ ಅದನ್ನು ಇಟ್ಕೊಂಡು ಇನ್ನೊಂದು ಕಡೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. MCCನ ಸಹ ಒಂದು ನೋಟಿಫಿಕೇಶನ್ ಬಿಡುತ್ತೆ. ಸ್ಟೇಟಲ್ಲಿ ಸಿಕ್ಕರೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮಲ್ಲಿ ಸಿಕ್ಕಿರುವಂಥ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅಂತ ಅವಕಾಶ ಕೊಟ್ಟಿರುತ್ತೆ. ಆಮೇಲೆ ಕೆಇನವರು ಸಹ ಏನಪ್ಪ ಅಂದರೆ ನಿಮಗೆ ಸೀಟ್ ಕ್ಯಾನ್ಸಲೇಷನ್ಗಾಗಿ ಅವಕಾಶ ಕೊಟ್ಟಿರ್ತಾರೆ. ನೀವು MCCನ ಬೇಕಾದ್ರೆ ಇಟ್ಕೊಳ್ಬೋದು ಅಥವಾ ಕೆಇನಲ್ಲಿ ಸಿಕ್ಕಿರುವಂಥ ಸೀಟ್ನ ಬೇಕಾದ್ರೆ ಇಟ್ಕೊಳ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೀಟ್ ಕ್ಯಾನ್ಸಲೇಷನ್ ಎರಡು ಕಡೆ ನಿಮಗೆ ಅವೈಲೇಬಲ್ ಆಗುವಂಥದ್ದು. ಓಕೆ, ಅದ್ರ ಬಗ್ಗೆ ಭಯನೇ ಬೇಡ. ಆಮೇಲೆ ಓಕೆ, 10ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ವಿದ್ಯಾರ್ಥಿಗಳು ಈ ಒಂದು ಇನ್ನೇನು ಏನು ಅಮೌಂಟ್ ಪೇ ಮಾಡಿರ್ತಾರೆ ಅದನ್ನು ರಿಫಂಡ್ ಬಗ್ಗೆ ಮಾಹಿತಿ ಹೇಳ್ತೇನೆ.
ಸೊ KNL ಆಗಿರ್ಬೋದು MCCನಲ್ಲಿ ಆಗಿರ್ಬೋದು ನೀವೇನು ಕಾಷನ್ ಡಿಪಾಸಿಟ್ ಪೇ ಮಾಡ್ತೀವಿ ನೋಡಿ, ಅದು ರಿಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. MCCನಲ್ಲಾಗಲಿ ಅಥವಾ KNL ಆಗಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಮತ್ತು MCCನಲ್ಲಿ ಸ್ಪೆಷಲ್ ಏನಪ್ಪ ಅಂತಾರೆ, ನೀವು ಯಾವ ಒಂದು ಅಕೌಂಟಿಂದ ನೀವು ಮನಿನ 2 lakh ಟ್ರಾನ್ಸ್ಫರ್ ಮಾಡ್ತೀರೋ ಅದೇ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ನೀವು ಯಾವುದೋ ಎಂಟ್ರೆನ್ಸ್ ಸೆಂಟ್ರಲ್ಲಿ ಅವ್ರಿಂದ ಮಾಡಿಸಿದರೆ ಅವರಿಗೆ ರಿಫಂಡ್ ಆಗುತ್ತೆ. ನೀವು ನಿಮ್ಮ ಬ್ಯಾಂಕ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ರಿಫಂಡ್ ಆಗುವಂಥದ್ದು. ಓಕೆ, ಬೇರೆ ಯಾರ್ದೋ ರಿಲೇಟಿವ್ಸ್ ಯೂಸ್ ಮಾಡಿದ್ರು ಸಹ ಅವ್ರಿಗೆ ರಿಫಂಡ್ ಆಗೋದು ಸಹ ನಿಮಗೆ ಮಾಹಿತಿ ಯೂಸಲಿ ಬೇಗ ಬರೋದಿಲ್ಲ, ಭಾಳ ಡಿಲೇ ಪ್ರೊಸೆಸ್ ಆಗುವಂಥದ್ದು. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಅಕೌಂಟಿಂದನೇ ಯೂಸಲಿ ಕಾಷನ್ ಡಿಪಾಸಿಟ್ ಬಂದಾಗ ದಯವಿಟ್ಟು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಆವಾಗ ರೀಫಂಡ್ ಬಂದಾಗ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, KNL ನೀವು ಬ್ಯಾಂಕ್ ಡೀಟೇಲ್ಸ್ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ನೇಮ್ ಆಗಿರ್ಬೋದು, ಆ ಬ್ಯಾಂಕ್ ನೋ ಪ್ರಾಬ್ಲಮ್, ಅವರಿಗೆ ರೀಫಂಡ್ ಆಗುತ್ತೆ. ಓಕೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ, ಕೊನೆಯದು ಮುಖ್ಯವಾಗಿ ಹೇಳಬೇಕು ಅಂದರೆ MCCನಲ್ಲಿ ನೀವು ಮೊದಲನೇ ರೌಂಡ್ ಅಟೆಂಡ್ ಆದಾಗ ನಿಮಗೆ ಸೀಟ್ ಸಿಕ್ಕಾಗ ಆ ಸೀಟ್ನ ನೀವು ಬಿಡಬಹುದು, ಡೈರೆಕ್ಟ್ಲಿ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರ್ ಆಗ್ತೀರಾ. ಓಕೆ, ಅಂದರೆ ಯಾವುದೇ ರೀತಿ ನಿಮಗೆ ನಿಮಗೆ ಕೊಟ್ಟಿರುವಂತಹ ಡಿಪಾಸಿಟ್ ಏನಿದೆ ಅದು ಯಾವುದೇ ರೀತಿ ಫಾರ್ಫಿಟ್ ಆಗೋದಿಲ್ಲ, ರದ್ದಾಗೋದಿಲ್ಲ. ಸೊ ಹಾಗಾಗಿ ಮೊದಲನೇ ರೌಂಡಲ್ಲಿ ನಿಮ್ಗೆ ಅವಕಾಶ ಕೊಡ್ತಾರೆ, ಸಿಕ್ಕಿರೋ ಸೀಟ್ನ ನೀವು ಬಿಡ್ಬೋದು, ಡೈರೆಕ್ಟ್ಲಿ ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ಬೋದು. ಓಕೆ, ನೆನಪಿರಲಿ. ಆಮೇಲೆ ನೆಕ್ಸ್ಟಿಂದ ಏನಪ್ಪ, ಸೆಕೆಂಡ್ ರೌಂಡಿಂದ ನೀವು ಸಿಕ್ಕಿರುವಂಥ ಸೀಟ್ ಏನಪ್ಪ ಅಂದರೆ ಸುಮ್ಮನೆ ಬಿಡ ಹಾಗಿರೋದಿಲ್ಲ, ಬಿಟ್ಟರೆ ನೀವು ಕೊಟ್ಟಿರುವಂಥ 2 lakh rupees ಏನಪ್ಪ ಅಂದರೆ ರದ್ದಾಗುತ್ತೆ. ಫೈನ್. ಸೊ ಇದೇ ರೀತಿ ನಿಮಗೆ ಕಂಟಿನ್ಯೂ ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಬಟ್ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದರಿಂದ ಮ್ಯಾಕ್ಸಿಮಮ್ ಜನರಿಗೆ ಏನಪ್ಪ ಅಂದ್ರೆ ರೀಚ್ ಆದರೆ ನಮಗೂ ಖುಷಿ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ಭಾಳ ಜನರಿಗೆ ರೀಚ್ ಆಗಿಲ್ಲ. ಒಟ್ಟು ಉದ್ದೇಶ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಜನರಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸಿಗಲಿ. ಯೂಟ್ಯೂಬ್ನಲ್ಲಿ ಮಾಡುವಂಥ ವೀಡಿಯೋಸ್ಗಳು ಯೂಸಲಿ ಫ್ರೀನೇ ಇರುವಂಥದ್ದು. ಅಟ್ಲೀಸ್ಟ್ ಅದನ್ನು ನೋಡಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.